ಕಾಡು ಮಳೆ ಸಿನಿಮಾದ ರೈಟರ್ ಹಾಗೂ ಡಿ.ಒ.ಪಿ ಮತ್ತೆ ಪ್ರೊಡ್ಯೂಸರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್, ಹಾಯ್ ಮ್ಯಾಮ್, ಹೇಗಿದ್ದೀರಾ? ನಮಸ್ತೆ ಮೇಡಮ್. ಚೆನ್ನಾಗಿದ್ದೀವಿ, ನೀವು ಹೇಗಿದ್ದೀರಿ? ನಾವು ಕೂಡ ಚೆನ್ನಾಗಿದ್ದೀವಿ. ಟ್ರೈಲರ್ ರಿಲೀಸ್ ಆಗಿದೆ, ಅದ್ಭುತವಾಗಿ ರೆಸ್ಪಾನ್ಸ್ ಬಂದಿದೆ. ಇದೇ ಜಾನ್ 31ಗೆ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಫಸ್ಟ್ ಸಿನಿಮಾ ಅಂತ ಅನ್ಕೊಳ್ತೀನಿ ಸರ್ದು. ಆಲ್ರೆಡಿ ಹೆಜ್ಜಾರು ಒಂದಾಗಿದೆ, ಅದು ಬಿಟ್ರೆ ನಿಮ್ಗಳದ್ದು ಫಸ್ಟ್ ಸಿನಿಮಾ. ಹೇಗೆ ಅನಿಸ್ತಾ ಇದೆ ಎಲ್ರಿಗೂ? ತುಂಬ ಖುಷಿ ಆಗ್ತಿದೆ ಮ್ಯಾಮ್, ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಸರ್ ಫಸ್ಟ್ ನಿಮ್ದು ಸೆಕೆಂಡ್ ಸಿನಿಮಾ ಇದು. ಹೌದು. ರೈಟಿಂಗ್ ಹೌದು. ಹೇಗೆ ಅನಿಸ್ತಿದೆ ಸರ್? ಆಬ್ವಿಯಸ್ಲಿ ಖುಷಿ ಆಗ್ತದೆ. ಆ್ಯಂಡ್ ಯಾಕೆಂದರೆ ರಿಲೀಸಿಗೆ ಬರ್ತಾಯಿದ್ದೀವಿ. ಮೊದಲನೇ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕೆಂದರೆ ಮೊದಲು ಈಗ ಬರೆದಿದ್ದು ಇದಕ್ಕೆ, ನಾನು ನಂತರದಲ್ಲಿ ಹೆಜ್ಜಾರಿಗೆ ಬರೆದಿದ್ದು. ಸೊ ಅದರ ನಂತರ ಇದು ರಿಲೀಸ್ ಆಗ್ತಾಯಿದೆ. ನನಗೆ ಸಿನಿಮಾಕ್ಕೆ ಬರವಣಿಗೆ ಮೊದಲಿಂದನೂ ಕನಸೆ, ಆ್ಯಂಡ್ ಅದು ಈಡೇರ್ತಾ ಇದೆ. ಐ ಆಮ್ ವೆರಿ ಹ್ಯಾಪಿ. ಸೂಪರ್ ಸರ್. ಸರ್, ಇವಾಗ ಕತೆ ಎಷ್ಟು ಮುಖ್ಯ ಆಗುತ್ತೋ ಸಿನಿಮಾದಲ್ಲಿ, ಒಬ್ಬ ಡೈರೆಕ್ಟರ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ, ಸೊ ಕತೆನ ಹೇಳಿದ್ದನ್ನು ಕಾಣೋ ಹಾಗೆ ಮಾಡೋದು ಡಿ.ಒ.ಪಿ ಕೆಲಸ. ಸೊ ಅದು ಅಷ್ಟೇ ಇಂಪಾರ್ಟೆಂಟು. ಯಾಕಂದರೆ ಸ್ವಲ್ಪ ಏನಾದರೂ ವ್ಯತ್ಯಾಸ ಆದರೂ ಕೂಡ ಅದು ನೋಡೋಕ್ಕಷ್ಟು ನಮಗೆ ಹಿಡಿದು ಇಟ್ಕೊಳ್ಳಲ್ಲ. ಅಂಥ ಮುಖ್ಯವಾದ ಕೆಲಸನ ನೀವು ಮಾಡಿದ್ದೀರಾ ಸರ್. ಹೇಗೆ ಅನ್ನಿಸ್ತಾ ಇದೆ? ಈ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು? ತುಂಬ ಚೆನ್ನಾಗಿದೆ. ಅದು ಫುಲ್ ಕಂಪ್ಲೀಟ್ಲಿ ಫಾರೆಸ್ಟ್ ಆಗಿರೋದ್ರಿಂದ ಅಲ್ಲಿ ಬ್ಯೂಟಿ ನೇಚರ್ನ ಎಷ್ಟು ನಾವು ಸುಂದರವಾಗಿ ತೋರಿಸ್ಬೋದು ಅನ್ನೋದೊಂದು ಚಾಲೆಂಜಿಂಗ್ ಆಗಿತ್ತು. ಅದು ಅಷ್ಟೇ ಚೆನ್ನಾಗಿ ಬಂದಿರೋದ್ರಿಂದ ತುಂಬ ಖುಷಿಯಾಗಿದೆ. ಡೈರೆಕ್ಟರ್ ಹೇಳ್ತಾ ಇದ್ರು ಪ್ರೊಡ್ಯೂಸರು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅಂತ, ಡ್ಯಾನ್ಸ್ ಎಲ್ಲ ಮಾಡಿದ್ದಾರೆ, ಸಾಂಗ್ ಎಲ್ಲ ಇದೆ ಅಂತ ಹೇಳ್ತಾ ಇದ್ರು. ಸುಮ್ಮನೆ ಒಂದು ತಮಾಷೆ ಮಾಡಿದೆ. ಬೇಸಿಕಲಿ ನಮ್ಮ ಮೂವಿನಲ್ಲಿ ಆ ಥರ ಸಾಂಗ್ಸ್ ಓರಿಯೆಂಟೆಡ್, ಡ್ಯಾನ್ಸ್ ಓರಿಯೆಂಟೆಡ್ ಸಾಂಗ್ಸ್ ಯಾವ ಥರ ಯಾವುದೂ ಇಲ್ಲ. ಅದೇ ಡೈರೆಕ್ಟರ್ ಬಂದು ಈ ಥರ ಕತೆ ಇದೆ ನಂದು, ನನ್ನ ಸಿನಿಮಾಗೆ ಒಂದು ಪ್ರೊಡ್ಯೂಸ್ ಮಾಡಬೇಕು ನೀವು ಅಂತ ಹೇಳಿದಾಗ ಕತೆನ ನೀವು ಯಾವ ರೀತಿ ತಗೊಂಡ್ರಿ? ಇವಾಗ ಔಟ್ಪುಟ್ ನೋಡಿದಾಗ, ಯಾಕಂದ್ರೆ ಕತೆ ಹೇಳಿದ್ದಂಗೆ ಎಷ್ಟೋ ಸತಿ ಅದನ್ನ ನಾವು ಆ ಥರ ಅವ್ರು ಮಾಡಿರೋಲ್ಲ, ಕೆಲಸಗಳಾಗ್ಲಿ ತೋರಿಸಿರೋ ರೀತಿನೇ ಸ್ವಲ್ಪ ಎಲ್ಲೋ ಚೇಂಜಸ್ ಆಗಿರುತ್ತೆ. ಹೀಗಿರುವಾಗ ನಿಮ್ಮ ಡೈರೆಕ್ಟರು ನಿಮಗೆ ಕೊಟ್ಟಂತ ಕಾನ್ಫಿಡೆಂಟು, ಕತೆ ಹೇಳ್ದ ರೀತಿ ಇವಾಗ ನೋಡಿದಾಗ ಹೇಗೆ ಅನ್ನಿಸ್ತು ಔಟ್ಪುಟ್ ಅನ್ನ? ಮೇಡಮ್, ನಮಗೂ ಗೊತ್ತಿರಲಿಲ್ಲ. ಈಗ ಬ್ರೈನ್ ಸ್ಕ್ಯಾಮ್ ಏನಂತ ನಮಗೂ ಗೊತ್ತಿರಲಿಲ್ಲ. ಅವ್ರು ಬಂದರು, ನಮಗೆ ಕತೆ ಹೇಳಕ್ಕೆ ಬಂದರು. ಒಂದು ದಿವಸ ಬಂದುಬಿಟ್ಟು ಸುಮ್ಮನೆ ಒಂದು ಸಣ್ಣ ಬಿಟ್ಟು ಹೇಳಿದ್ರು. ಬಿಟ್ಟಾಗಿ ಒಂದು ಲೈಟಾಗಿ ಹೇಳಿದ್ರು. ನಮಗದು ಏನೋ ಅನಿಸ್ತಾನೆ ಇರಲಿಲ್ಲ. ನೋಡೋಣ ನಾಳೆ ಬನ್ನಿ ಅಂತ ನಾವು ಹೇಳಿದ್ವಿ. ಆವಾಗ ಅವರು ಮರುದಿನ ಮತ್ತೆ ತಿರ್ಗಾ ಇದರ ಸ್ಕ್ರಿಪ್ಟೆಲ್ಲ ರೆಡಿ ಮಾಡ್ಕೊಂಡೇ ಬಂದುಬಿಟ್ಟಿದ್ರು. ಅವರು ರೆಡಿ ಮಾಡ್ಕೊಂಡು ಬಂದುಬಿಟ್ಟು ಕತೆ ಹೇಳಿದರು. ಸರ್, ಈ ಥರ ಒಂದು ಬ್ರೈನ್ ಸ್ಕ್ಯಾಮ್ ಮೂವಿ ಥರ ಮಾಡ್ತಾಯಿದ್ದೀವಿ, ನಾನೇ ಬರೆದಿದ್ದೀನಿ, ನಾನೇ ಮಾಡಿದ್ದೀನಿ ಅಂತ. ಆವಾಗ ಒಂದು ಕತೆ ಹೇಳಿದ್ರು ನನಗೆ, ಫುಲ್ ಕತೆನೇ ಹೇಳಿದ್ರು. ಕತೆ ಹೇಳಿದಾಗ ನನಗೆ ತುಂಬ ಎಕ್ಸೈಟ್ ಆಗ್ಬಿಟ್ಟೆ ನಾನು. ಏನಿದು ಹಾಲಿವುಡ್ ಕತೆ ಥರ ಇದೆಯಲ್ಲ, ನಮ್ಮ ಇಂಡಿಯಾದಲ್ಲಿ ಯಾವುದೂ ಈ ಥರ ಕತೆ ಬಂದಿಲ್ಲ ಸದ್ಯದಲ್ಲಿ, ಮಾಡೋಣ ಅಂತ ಹೇಳಿದ್ರು. ತುಂಬ ಖುಷಿಯಾಗಿ ಒಪ್ಕೊಂಡೆ ಮೇಡಮ್, ಮಾಡೋಣ ಅಂತ. ನಮಗೆ ಫಸ್ಟ್ ಟೈಮ್ ಕೇಳಿದಾಗ ಒಂದೆರಡು ಸೀನ್ಸ್ ಇದೆ. ಸೊ ನನ್ನ ವರ್ಕಿಗೆ ರಿಲೇಟೆಡ್ ಆಗುತ್ತೆ ಆ್ಯಸ್ ಅ ಸಾಫ್ಟ್ವೇರ್ ಇಂಜಿನಿಯರು. ಸೊ ಒಂದೆರಡು ಸೀನ್ ಅಂತೂ ನನಗೆ ರಿಲೇಟ್ ಆಗಿ ಅವರು ನನಗೆ ಕತೆ ಹೇಳ್ತಿದ್ದಾರೇನೋ ಅನ್ನೋ ಸೀನ್ ನನಗೆ ರಿಲೇಟ್ ಆದಾಗ ಓಕೆ ಫೈನ್, ಪ್ರೊಡ್ಯೂಸ್ ಮಾಡೋಣ ಒಂದು ಥಾಟಲ್ಲಿ ನಾವು ಶುರು ಮಾಡಿಕೊಂಡು ಹೋಗಿದ್ದು ಅಂತ ಹೇಳ್ಬೋದು. ಸೊ ಕತೆ ಹೇಳುವಾಗ ನಿಮ್ಮನ್ನ ನೀವು ಅಲ್ಲಿ ನೋಡ್ತಾ ಇದ್ರಿ ಹಾಗೆ? ಹಾಂ, ಹೌದು. ಆ ಮಟ್ಟಿಗೆ ಅವರು ಕತೆ ಹೇಳ್ತಾ ಇದ್ರು. ಆಮೇಲೆ ಒಂದೆರಡು ಸೀನ್ ಅಂತೂ ನನಗೆ ಅದು ರಿಯಾಲಿಟಿ ಥರ ಫೀಲ್ ಆಗಿದೆ. ಸಮ್ಟೈಮ್ಸ್ ನೀವೆಲ್ಲರೂ ಒಂದು ಕಡೆ ಹೋದಾಗ ನಿಮಗೆ ಅನ್ಸುತ್ತೆ, ಈ ಜಾಗಕ್ಕೆ ನಾನು ಎಲ್ಲೋ ಒಂದು ಸತಿ ಬಂದಿದ್ದೆ ಅಲ್ವಾ, ಈ ಜಾಗನ ನಾನು ನೋಡಿದ್ದೆ ಅಲ್ವಾ ಅನ್ನೋದು, ಅದು ಕಾಮನ್ ಹ್ಯೂಮನ್ ಟೆಂಡೆನ್ಸಿ ಇರೋದ್ರಿಂದ ಆ ಥರ ಒಂದು ಫೀಲ್ ಆಗೇ ಆಗುತ್ತೆ. ಅದನ್ನು ಬಿಟ್ಟು ಕೂಡ ಒಂದೆರಡು ಸೀನ್ ಇದೆ. ಸೊ ನನಗೆ ರಿಲೇಟ್ ಆಯಿತು, ನನ್ನ ವರ್ಕಿಗೆ ಅದು ರಿಲೇಟ್ ಆದಾಗಿಂದ ನನಗೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟು, ಕ್ಯೂರಿಯಾಸಿಟಿ ಜಾಸ್ತಿ ಆಯಿತು. ಸರ್, ಇವಾಗ ಸಿನಿಮಾಗೆ ಸ್ಕ್ರಿಪ್ಟು ತುಂಬ ಗಟ್ಟಿಯಾಗಿರ್ಬೇಕು ಅಂತ ಹೇಳ್ತಾರೆ. ಸ್ಕ್ರಿಪ್ಟ್ ಅಂತ ಕೆಲಸ ನಿಮ್ದು, ಈ ಪಾತ್ರನ ನಿಭಾಯಿಸಿದ್ದೀರಾ. ಇವಾಗ ಹೇಗಂದ್ರೆ ನೀವು ಮಾಡೋ ಡೈಲಾಗ್ಸ್, ನೀವು ಹೇಳೋ ಡೈಲಾಗ್ಸ್ ಆಗಿದೆ, ಇದು ಟೈಮ್ ಟ್ರಾವೆಲ್ ಸ್ವಲ್ಪ ಮಿಕ್ಸ್ ಆಗಿರೋದ್ರಿಂದ ಕೆಲವೊಂದ್ ಕಡೆ ರಿಪೀಟ್ ಆಗುವಂತ ಚಾನ್ಸಸ್, ಅಂದ್ರೆ ನನ್ ಗೆಸ್ ಪ್ರಕಾರ ಮಾತ್ರ ಇದು ರಿಪೀಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲ ನಿಮ್ಗೆ ಒಂದು ಚಾಲೆಂಜಿಂಗ್ ಆಗಿರುತ್ತೆ, ಯಾಕಂದ್ರೆ ಪ್ರತಿಯೊಂದು ನೀವು ಮಾಡೋ ರೈಟಿಂಗ್ಸ್ ತುಂಬಾ ವೇಟೇಜ್ ಆಗಿರುತ್ತೆ. ಸೊ ಇದಕ್ಕೆ ನೀವು ಏನಾದ್ರು ರೆಫರೆನ್ಸ್ ಆಗಿ ಯಾವ್ದಾದ್ರು ನೋಡಿರೋದಾಗಿ ಈ ತರ ಏನಾದ್ರು ತಗೊಂಡಿದ್ರಾ? ಈ ಡೈಲಾಗ್ ಬರೆಯೋದಕ್ಕೆ ಅಂತ ಯಾವುದೇ ರೆಫರೆನ್ಸ್ ತೊಗೊಂಡಿರಲಿಲ್ಲ. ಯಾಕೆಂದರೆ ಈ ಕತೆ, ಆ ಚಿತ್ರಕಥೆ ಅದೇ ನಂಗೆ ರೆಫರೆನ್ಸ್ ಆಗಬೇಕು, ಅಬ್ವಿಯಸ್ಲಿ ಅದೇ ಆಗಬೇಕು. ಬಟ್ ನಾನು ಟೈಮ್ ಟ್ರಾವೆಲ್ ಮೂವಿಗಳನ್ನು, ಅಬ್ವಿಯಸ್ಲಿ ಸೈನ್ಸ್ ಫಿಕ್ಷನ್ ಮೂವಿಗಳನ್ನು ಜಾಸ್ತಿ ನೋಡ್ಕೊಂಬಂದಿರೋನು. ಇದು ಟೈಮ್ ಟ್ರಾವೆಲ್ ಅಲ್ಲ, ಟೈಮ್ ಲೂಪ್ ಅಲ್ಲ, ಅಥವಾ ಈಗ ನಾವು ಹೋಗಿದ್ದಾಕೆ ಮೊದಲು ನೋಡಿದ್ವಿ ಅಂತ ಅನಿಸೋ ದೇಜಾವು ಕೂಡ ಅಲ್ಲ. ಇದು ನೋ ಟೈಮ್ ಜಾನ್ರಾ ಅಂತ ಹೇಳ್ಬೋದು. ಇಲ್ಲಿ ಆ ಟೈಮೇ ಇಲ್ದಿರುವಂಥ ಒಂದು ಜಾಗ, ಅದು ಯಾವ ಥರ ವರ್ಕ್ ಮಾಡ್ಬೋದು, ಆ ಥರದ್ದೊಂದಷ್ಟು ಕಾನ್ಸೆಪ್ಟ್ಗಳಿದೆ ಇದರಲ್ಲಿ. ಖಂಡಿತ ಅಂದರೆ ಪುನರಾವರ್ತನೆ ಆಗುವಂತಹ ದೃಶ್ಯಗಳಿದೆ ಇದರಲ್ಲಿ. ನನ್ನ ಚಾಲೆಂಜ್ ಅದೇ, ಅದು ಮೊದಲನೇ ದೃಶ್ಯಕ್ಕೂ ಆ ದೃಶ್ಯಕ್ಕೂ ವ್ಯತ್ಯಾಸನೇ ತೋರಿಸ್ಬೇಕಲ್ವ. ಅದೇ ಥರ ಕಾಣಿಸೋದು ಅದಲ್ಲ ಅನ್ನೋ ಥರ. ಅದಕ್ಕೆ ಬ್ರೈನ್ ಸ್ಕ್ಯಾಮಿಂಗ್ ಅಂತ ಹೇಳ್ತೀವಿ ನಾವು. ಯಾವ್ದು ನೋಡ್ತಾ ಇದ್ದೀವಿ, ಭ್ರಮೆನ, ರಿಯಾಲಿಟಿನ?
ಸೊ ನಾನು ಅದನ್ನು ಜಾಸ್ತಿ ಹೇಳಿದ್ರೆ ಸಿನಿಮಾದ ಕತೆ ಹೇಳ್ದಂಗೆ ಆಗುತ್ತೆ. ಆಸ್ ಅ ರೈಟರ್ ಆಗಿ ನೀವು ಲವ್ ಸ್ಟೋರಿ ನಾನು ಮಾಡೋದು ಅಂದ್ರೆ ಲವ್ ಸ್ಟೋರಿ ಬಗ್ಗೆ ಕೆಲಸ ಮಾಡೋದು ಇಷ್ಟ ಆಗುತ್ತಾ, ಅಥವಾ ಈ ತರದ ಡಿಫ್ರೆಂಟ್ ಕಾನ್ಸೆಪ್ಟ್ ಇಟ್ಕೊಂಡು ಏನ್ ವರ್ಕ್ ಮಾಡ್ತಾರಲ್ಲ ಇದ್ರಲ್ಲಿ ಕೆಲಸ ಮಾಡೋದು? ಮೇಡಮ್, ಲವ್ ಸ್ಟೋರಿ ಅನ್ನೋದು ಕಾಮನ್ ಅಲ್ಲ. ಅಂದರೆ ಪ್ರತಿಯೊಬ್ಬರಿಗೂ ಪ್ರೀತಿ ಆಗುತ್ತೆ ಕೂಡ, ಬಟ್ ಅದು ಕಾಮನ್ ಅಲ್ಲ. ಪ್ರತಿಯೊಬ್ಬರ ಪ್ರೀತಿನೂ ಅವ್ರಿಗೆ ಅದು ಬೇರೆಯೇ. ಸೊ ಹಾಗಾಗಿ ಆ್ಯಂಡ್ ಅದರಲ್ಲೂ ಬೇರೆ ಥರ ಕತೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನನಗೂ ಆಸಕ್ತಿ ಇದೆ. ಯಾಕೆಂದರೆ ಒಂದು ಪ್ರೀತಿ, ಒಂದು ತಾಯಿ, ಎರಡು ಪ್ರತಿಯೊಬ್ಬರಿಗೂ ಇರುತ್ತೆ. ನೀವು ಜನಕ್ಕೆ ಯಾವುದೇ ಸಿನಿಮಾ ಕನೆಕ್ಟ್ ಆಗಬೇಕು. ಕನೆಕ್ಟ್ ಆಗೋಂಥ ಎಲಿಮೆಂಟ್ ಏನು ಜಗತ್ತಲ್ಲಿರೋದು? ಎರಡೇ. ಒಂದು ತಾಯಿ ಇಲ್ಲದೆ ಯಾರೂ ಹುಟ್ಟಿಲ್ಲ. ಆ್ಯಂಡ್ ಹುಟ್ಟಿದ ಮೇಲೆ ಪ್ರೀತಿ ಆಗದೇ ಇಲ್ಲ. ಅದು ವ್ಯಕ್ತಿ ಯಾವುದೇ ವಸ್ತುವಿನ ಮೇಲೆ ಇರಲಿ, ವ್ಯಕ್ತಿ ಮೇಲೆ ಇರಲಿ, ಪ್ರೀತಿ ಆಗೇ ಆಗುತ್ತೆ. ಸೊ ಅದು ನಿಜವಾಗೂ ತುಂಬ ದೊಡ್ಡ ಸಬ್ಜೆಕ್ಟ್ ಅದು. ನಾವು ಪ್ರೀತಿ ಪ್ರೇಮ ಅಂದರೆ ಯಾರೋ ಒಬ್ಬರು ಒಪ್ಪಲ್ಲ, 2 ಜನ ಪ್ರೀತಿ ಮಾಡ್ತಾರೆ, ಅದಷ್ಟೇ ಕತೆ ಅಲ್ಲ. ಅದರಲ್ಲಿ ಇನ್ನೂ ತುಂಬ ವಿಷಯ ಇದೆ. ಖಂಡಿತ ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಅಂಥ ಅವಕಾಶ ಬಂದರೆ ಖಂಡಿತ ಮಾಡ್ತೀನಿ. ಸರ್, ಇವಾಗ ಪ್ರೊಡ್ಯೂಸ್ ಮಾಡೋದು ಅಂದ್ರೆ ಇವಾಗ ಈ ಸಿನಿಮಾನ ನೀವು ಕೋ ಪ್ರೊಡ್ಯೂಸ್ ಮಾಡಬೇಕು ಅಂತ ಬಂದಾಗ ಮನೇಲಿ ನೀವು ಅವ್ರಗಳ ಅಭಿಪ್ರಾಯನೂ ಕೇಳಿರ್ತೀರ, ಈ ತರ ನಾನು ಮಾಡ್ತಾ ಇದ್ದೀನಿ ಅಂದಾಗ. ಆಬ್ವಿಯಸ್ಲಿ ಪ್ರೊಡ್ಯೂಸ್ ಅಂದ್ರೆ ಸ್ವಲ್ಪ ಹಿಂದೇಟ್ ಹಾಕೋದು ಜಾಸ್ತಿ, ಭಯ ಬೀಳೋದು ಈ ತರದ್ ಅಂದಾಗ ನೀವು ಅದನ್ನ ಸ್ಟ್ರಾಂಗ್ ಆಗಿ ತಗೊಂಡು ಇವಾಗ ಆಲ್ರೆಡಿ ಕೋ ಪ್ರೊಡ್ಯೂಸ್ ಮಾಡಿ ಸಿನಿಮಾ ರೆಡಿ ಆಗಿದೆ. ಸೊ ನಿಮ್ಗೆ ಆ ತರದ್ದು ಹೇಳಿದಾಗ ಹೇಗೆ ಅನ್ನಿಸ್ತು? ಹಿಂದೇಟ್ ಹಾಕಿದ್ರ, ಮಾಡ್ಬೇಕಾ ಬೇಡವಾ, ಈ ತರದ ಯೋಚನೆಗಳು ಬಂದಿತ್ತು? ಹೌದು ಮೇಡಮ್, ಹೌದು. ನಾವು ಸಡನ್ಲಿ ಏನು ಒಪ್ಕೊಂಡಿರಲಿಲ್ಲ. ಅದು ಸ್ವಲ್ಪ ಕಾಲಾವಕಾಶ ತಗೊಂಡು ಮನೆಯೆಲ್ಲ ಡಿಸ್ಕಸ್ ಮಾಡಿ ಇನ್ನೊಂದು ಸರಿ ಮತ್ತೆ ನಮಗೆ ಅದು ಕ್ಲಿಯರಿಟಿ ಸಿಕ್ಕಿರಲಿಲ್ಲ. ನಾವು ಕಥೆಯನ್ನು ಕೇಳಿದ್ವಿ, ಏನಾಯಿತು ಕ್ಲಿಯರಿಟಿ ಸಿಕ್ಕಿಲ್ಲ, ಹೇಗೆ ಮಾಡೋದು ಏನು ತಾನೇ ಅದೆಲ್ಲ. ಅವ್ರು ಬಂದು ನಮ್ಗೆ ಸ್ವಲ್ಪ ರೆಫರೆನ್ಸ್ ಕೊಟ್ಟರು, ಈ ಥರ ಇದೆ, ಇಷ್ಟು ಬಜೆಟ್ ಆಗುತ್ತೆ, ಈ ಥರ. ನಮ್ಮ ಬಜೆಟ್ಟಿಗೆ ಇದೆಯೋ ಇಲ್ವೋ ನೋಡ್ಕೊಳ್ಳೋದು ಸ್ವಲ್ಪ ಕಾಲಾವಕಾಶ ಬೇಕಿತ್ತು. ಅದೆಲ್ಲ ನೋಡ್ಕೊಂಡೆ ಆಮೇಲೆ ಸ್ಟಾರ್ಟ್ ಮಾಡಿದ್ದು ಮೇಡಮ್. ಇದು ಜಾಸ್ತಿ ಬಜೆಟ್ ಹಾಕಿ ಇದು ಮಾಡಿದಂತಲ್ಲ, ಟೋಟಲಿ ಒಂದು ಬಜೆಟ್ ರೀಚ್ ಆಗಿದೆ. ಜನರಿಗೆ ಈಗ ಏನು ಸಿಗಬೇಕು ಈ ಕಥೆಯಲ್ಲಿ, ಎಂಟರ್ಟೈನ್ಮೆಂಟ್ ಸಿಗೋಕೆ ಒಂದು, ಮತ್ತು ಅವ್ರು ಏನು ಬಂದು ಖುಷಿಯಿಂದ ಹೊರಗಡೆ ಬರಬೇಕು ಟಾಕೀಸಿಂದ, ಅಂಥ ಒಂದು ಜಾನರ್ ಕಥೆ ಇದ್ದಾಗ ಚೆನ್ನಾಗಿದೆ ಅಂತ ಅನ್ಸ್ಕೊಂಡು ಮಾಡಿದ್ವಿ ಮೇಡಮ್. ನಿಮ್ಗೆ ಹೇಗಿತ್ತು? ನಮ್ಮ ಹಸ್ಬೆಂಡು ಮೂವಿ ಫೀಲ್ಡಲ್ಲೇ ಇರೋದ್ರಿಂದ ಸೊ ನನಗೇನು ಅಷ್ಟೊಂದು ಚಾಲೆಂಜಿಂಗ್ ಅನಿಸ್ಲಿಲ್ಲ. ಬಟ್ ನಾನು ಅವ್ರಿಗೆ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡು ಮಾಡ್ಕೊಂಡು ಹೋಗೋಣ ಅಂತೀನಿ. ಸರ್, ಹೇಗೆ ಸರ್ ನಿಮ್ದು ಆಕ್ಚುಲಿ ಇವ್ರುಗಳು ಹೇಗೆ ಶೂಟಿಂಗ್ ಸ್ಪಾಟಿಗೆ ಯಾವಾಗ್ಲೂ ಹೋಗ್ತಾ ಇದ್ದಾರೆ, ರೆಗ್ಯುಲರ್ ಆಗಿ ಹೋಗಿ ಅಲ್ಲಿ ವಿಚಾರಿಸ್ಕೊಳ್ಳೋದಾಗ್ಲಿ? ಸರ್ ಸ್ಕ್ರಿಪ್ಟ್ ಅಲ್ಲಿ ಕೂಡ ಮಾತ್ರ ಇದ್ರ ಅಥವಾ ಶೂಟಿಂಗಿಗೂ ಹೋಗ್ತಾ ಇದ್ರು? ಇಲ್ಲ, ನಾನು ಶೂಟಿಂಗಲ್ಲೂ ಇದ್ದೆ. ಮೂಲತಃ ಆ್ಯಕ್ಚುಲಿ ಪೂರ್ತಿ ಶಿರ್ಸಿ ಸುತ್ತಮುತ್ತಲೇ ಶೂಟಿಂಗ್ ಆಗಿರೋದ್ರಿಂದ ನಾನು ಶಿರ್ಸಿ ಅವನು. ನನಗಲ್ಲಿ ಜಾಗಗಳು ಗೊತ್ತಿತ್ತು. ನಾನು ಸಂಪೂರ್ಣವಾಗಿ ಶೂಟಿಂಗ್ ಟೈಮಲ್ಲಿ ಅಲ್ಲೇ ಇದ್ದೆ. ನಾನು ಪಾತ್ರ ಕೂಡ ಮಾಡಿದ್ದೀನಿ. ಹೌದು, ಇದೇ ಸಿನಿಮಾದಲ್ಲಿ ಮಾಡಿದ್ದೀನಿ. ಹಾಗಾಗಿ ನಾನಿದ್ದೆ. ಮ್ಯಾಮ್, ನೀವೆಲ್ಲ ಶೂಟಿಂಗ್ ಸ್ಪಾಟಿಗೆ ಹೋಗ್ತಾ ಇದ್ರಾ? ಹಾಂ, ಅಂದರೆ ರೆಗ್ಯುಲರ್ ಇಲ್ಲ, ಜಸ್ಟ್ ಒಂದು ವಿಸಿಟ್ ಆದರೂ ಮಾಡಿಕೊಂಡು ಬಂದು ನೋಡಿಕೊಂಡು ಮಾಡ್ತೀವಿ. ಯಾಕೆಂದರೆ ಅಲ್ಲಿ ಲೀಚರ್ಸ್ ಎಲ್ಲ ಜಾಸ್ತಿ ಇರ್ತಿತ್ತು, ಮಳೆಗಾಲ ಅಲ್ವಾ. ಸೊ ಅವ್ರುಗಳು ಮಾಡೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿತ್ತು. ಅಂಥದ್ರಲ್ಲಿ ನಮ್ಮನ್ನ ಫ್ಯಾಮಿಲಿನ ಕರ್ಕೊಂಡೋಗಿ ನಮ್ಮನ್ನ ಮೇಂಟೈನ್ ಮಾಡಿಕೊಂಡು ಮಾಡೋದು ಇನ್ನೂ ದೊಡ್ಡ ಚಾಲೆಂಜ್ ಆಗಿಬಿಡುತ್ತೆ ಅಂತ ಹೇಳಿ. ಸೊ ಹಂಗಾಗಿ ನಾವೇ ಒಂದು ಸ್ವಲ್ಪ ಅವಾಯ್ಡ್ ಮಾಡ್ತಾಯಿದ್ವಿ. ಯಾಕಂದರೆ ಡೈರೆಕ್ಟರ್ ಮೇಲೆ ಆಮೇಲೆ ಕ್ಯಾಮ್ರಾಮನ್ ನಮಗೆ ಒಂದು ಬ್ಲೈಂಡ್ ಬಿಲೀವ್ ಇತ್ತು. ಸೊ ಅವ್ರು ಏನೇ ಮಾಡಿಕೊಟ್ರು ಬೆಸ್ಟ್ ಔಟ್ಪುಟ್ ತೊಗೊಂಬರ್ತಾರೆ ಅನ್ನೋದೊಂದು ನಂಬಿಕೆ ಅಂತೂ ಇತ್ತು. ಇಲ್ಲ, ಅಪ್ಡೇಟ್ ಮಾಡ್ತಾಯಿದ್ರು ಅವರು. ನಾವಲ್ಲೂ ಒಂದು ಸರಿ ಹೋಗಿ 2 ಸರಿ ಹೋಗಿದ್ವಿ. ಆಮೇಲೆ ನಮಗೆ ಅಪ್ಡೇಟ್ ಮಾಡ್ತಾಯಿದ್ರು, ಈ ಥರ ನಡೀತಾಯಿದೆ ಸರ್ ಅಂತ ಅಪ್ಡೇಟ್ ಮಾಡ್ತಾಯಿದ್ರು. ಅದೇ ಒಂದು ಕಾನ್ಫಿಡೆಂಟ್ ನಮಗೆ. ಕಾನ್ಫಿಡೆಂಟ್ ಮೇಲೆ ಮಾಡಿದ್ದು ಮೇಡಮ್, ಮತ್ತಿನ್ನೇ ಇದೆಲ್ಲ. ಸರ್, ಇವಾಗ ಡೈರೆಕ್ಟರ್ ಬದುರತ್ ಈ ತರ ಒಂದು ಕತೆ ಇದೆ ನನಗೆ, ನೀವು ಅದರಲ್ಲಿ ಸಿನಿಮಾಟೋಗ್ರಫಿ ವರ್ಕ್ ಮಾಡಬೇಕು ಅಂತ ಹೇಳಿದಾಗ ನಿಮ್ಗೆ ಆ ಥಾಟ್ಸ್ ಹೇಗಿತ್ತು ಸರ್? ಯಾಕಂದ್ರೆ ಫಸ್ಟ್ ಸಿನಿಮಾ ನೀವು ಮೇನ್ ಫುಲ್ ಫ್ಲೆಡ್ಜ್ ಆಗಿ ಮಾಡಿರೋದ್ರಿಂದ ಹೇಗೆ ಅನ್ನಿಸ್ತು ಸರ್ ಡೈರೆಕ್ಟರ್ ಕತೆ ಹೇಳಿದಾಗ? ಅಂದರೆ ಅವ್ರ ಜೊತೆಗೆ ನಾನು ಫಸ್ಟು ಬೇರೆ ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದ್ದೆ, ನಾನು ಕೂಡ ವರ್ಕ್ ಮಾಡಿದ್ದೆ. ಬಟ್ ಸಿನಿಮಾ ಮಾಡಬೇಕು ಅಂದಾಗ ಅದೊಂದು ಚಾಲೆಂಜಿಂಗ್ ಆಗೇ ಇತ್ತು. ಮತ್ತು ಅವ್ರ ಬಗ್ಗೆ ಯಾವ ರೀತಿ ಹೆಂಗೆ ಮಾಡ್ಬೋದು ಅನ್ನೋದೊಂದಿತ್ತು. ಬಟ್ ಒಂದು ಲೈನ್ ಹೇಳಿದ್ರು ನನಗೆ, ಆವಾಗ ಸಖತ್ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು ನನಗೆ. ಅದಾದಮೇಲೆ ನಮ್ಮ ಸರ್ ಹತ್ರ ಹೋಗಿ ಮಾತಾಡಿ, ಅದಾದಮೇಲಿಂದ ಮತ್ತೆ ಶೂಟ್ಗೆ ಹೋಗಿ ನಮ್ಮ ಸರ್ ಮನೆ ಹತ್ರನೇ ನಾವು ಫುಲ್ ಫಾರೆಸ್ಟ್ ಎಲ್ಲ ನೋಡಿ, ಅವ್ರ ಮನೇಲೇ ಕತೆ ಎಲ್ಲ ರೆಡಿ ಮಾಡಿ ಅಲ್ಲೇ ಫುಲ್ ಕಂಪ್ಲೀಟ್ ಶೂಟ್ ಮಾಡಿ ಬಂದಿದ್ದು. ಸರ್, ಇವಾಗ ಕಾಡಲ್ಲಿ ಶೂಟ್ ಮಾಡೋದಂದ್ರೆ ಸ್ವಲ್ಪ ಕಷ್ಟಕರ ಕೆಲಸ ಅಂತ ಹೇಳ್ಬೋದು. ಯಾಕಂದ್ರೆ ನಾವೆಲ್ಲೋ ಇರ್ತೀವಿ, ಕಾಡಲ್ಲೇ ಹೋಗಿ ಅದು ಎಕ್ವಿಪ್ಮೆಂಟ್ಗಳು ತಗೊಂಡು ಹೋಗಿರೋದಾಗ್ಲಿ, ಅಲ್ಲಿ ಅರೇಂಜ್ ಮಾಡ್ಕೊಂಡು ಶೂಟ್ ಮುಗಿಸ್ಕೊಂಡು ಬರೋದಾಗ್ಲಿ, ಅದು ಎಷ್ಟು ಕಷ್ಟ ಆಯಿತು ಸರ್? ನಿಮ್ಗೆ ಯಾವ ಥರ ಟೀಮಿಂದ ಸಪೋರ್ಟ್ ಸಿಕ್ತು? ತುಂಬ ಚೆನ್ನಾಗಿ ಸಿಕ್ತು. ಯಾಕೆಂದರೆ ನಾವು ಹೋಗೋ ದಾರಿ ಅರ್ಧಕ್ಕೆ ಆಗಿರ್ತಿತ್ತು. ಅಲ್ಲಿಂದ ಮತ್ತೆ ಎಲ್ಲ ಎಕ್ವಿಪ್ಮೆಂಟ್ಸ್ಕೊಂಡು ಕ್ಯಾರಿ ಮಾಡ್ಕೊಂಡು ಹೋಗ್ಬೇಕಿತ್ತು.
ಅದು ಡೀಪ್ ಫಾರೆಸ್ಟು. ಮಧ್ಯಾಹ್ನ ಅಷ್ಟೊತ್ತಿಗೆ ಫುಲ್ಲು ಎಲ್ಲ ಕತ್ಲಾಗ್ಬಿಡ್ತಿತ್ತು. ಹಾಗಾಗಿ ನಮ್ಮ ಶೂಟಿಂಗ್ ಡೇಸ್ಗಳೆಲ್ಲ ಜಾಸ್ತಿ ಆಯಿತು. ಮತ್ತು ಹಾಗೆ ಅಲ್ಲಿ ಟೆಕ್ನಿಷಿಯನ್ಗಳು ಕೂಡ ತುಂಬ ಇಂಟ್ರೆಸ್ಟಿಂಗಿಂದ ಕೆಲಸ ಮಾಡಿದ್ರು. ಅಲ್ಲಿ ನೆಟ್ವರ್ಕ್ ಇರ್ತಿರ್ಲಿಲ್ಲ. ಸೊ ಎಲ್ಲರೂ ಕೆಲಸದ ಮೇಲೆ ಫೋಕಸ್ ಮಾಡಬೇಕಿತ್ತು. ಎಲ್ಲರೂ ಜೊತೆಲೇ ಇರಬೇಕಿತ್ತು. ಒಬ್ಬೊಬ್ಬರು ಒಂದೊಂದು ಕಡೆ ಹೋಗೋಕ್ಕಾಗ್ತಿರ್ಲಿಲ್ಲ. ಸೊ ಅದರಿಂದ ನಮ್ಮ ಕೆಲಸ ತುಂಬ ಚೆನ್ನಾಗೇ ಆಯಿತು. ಸರ್ ಇವಾಗ ಅದೇ ಹೇಳ್ತಾರೆ ಇವಾಗ ಒಂದೇನೋ ಒಂದು ಶಾರ್ಟ್ ಇಡ್ಬೇಕಾದ್ರೆ ಸ್ವಲ್ಪ ನೇಚರ್ ಸಪೋರ್ಟ್ ಮಾಡಬೇಕು, ಯಾಕಂದ್ರೆ ಅಂತ ಕಾಡು ಮಧ್ಯೆ ಆಕ್ಚುಲಿ ಅದು ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ಅಂತ ಸಿಚುವೇಶನ್ ಅಲ್ಲಿ ಏನಾದ್ರೂ ನಿಮ್ಗೆ ಕಷ್ಟಗಳಾಯ್ತಾ? ಹೇಗೆ ಅನ್ಕೊಂಡ್ ಟೈಮಿಗೆ ಶೂಟ್ ಮುಗಿಸಿದ್ರ? ಅದೇ ಫಸ್ಟ್ ಹೇಳ್ದಾಗೆ ಬೇಗ ಕತ್ಲ ಹೋಗ್ತಿತ್ತು. ಆ ಟೈಮ್ ಅವಧಿಲೇ ನಾವು ಕೆಲಸ ಮುಗಿಸ್ಕೋಬೇಕಿತ್ತು ಒಂದು. ಅದಾದಮೇಲೆ ಒಂದು ತಿಂಗಳಾದಮೇಲೆ ಫುಲ್ಲು ಸನ್ನಿ ವೆದರ್ ಇರ್ತಿತ್ತು. ಅದ್ರ ನಡುವೆ ನಾವು ಅದನ್ನೆಲ್ಲ ಕವರ್ ಮಾಡಿ ಶೂಟ್ ಮಾಡಬೇಕಾಗಿತ್ತು. ಅಲ್ಲಿ ಕವರ್ ಮಾಡಿ ಅಷ್ಟು ಟೈಮ್ ತೊಗೊಂಡು ಅಷ್ಟೊತ್ತಿಗೆ ಇವರೆಲ್ಲ ವೆಯ್ಟ್ ಮಾಡ್ತಿದ್ದು ಮತ್ತೆ ಶುರು ಮಾಡಬೇಕು. ಮತ್ತೆ ಅಲ್ಲೆಲ್ಲ ಇನ್ನೊಂದು ಕಡೆ ಸನ್ ಮೂವ್ ಆಗುತ್ತಲ್ಲ, ನಾವೆಲ್ಲ ಕಟ್ಟಿರ್ತೀವಿ, ಮತ್ತೆಲ್ಲ ಮೂವ್ ಆದ ತಕ್ಷಣ ಮತ್ತೆ ಅದನ್ನು ಶಿಫ್ಟ್ ಮಾಡಬೇಕು. ಆ ಟೈಮಿಂಗು ಅಷ್ಟೊತ್ತಿಗೆ ಬೇಗ ಕತ್ಲ ಹೋಗ್ತಿತ್ತು. ಈ ಅವಧಿಲೇ ನಾವೆಲ್ಲ ಮುಗಿಸ್ಕೋಬೇಕಿತ್ತು. ಕಡಿಮೆ ಸೀನ್ಸೇ ಆಗ್ತಿತ್ತು. ಸೊ ಅದರಿಂದ ಡೇಸ್ಗಳು ಜಾಸ್ತಿ ಆಯ್ತಾ ಬಂತು. ಸೊ ಅದರಿಂದ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಸರ್ ಇವಾಗ ಸಿನಿಮಾ ಆಕ್ಚುಲಿ ಇವಾಗ ಪ್ರೊಡ್ಯೂಸ್ ಮಾಡಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾರೆ ಅಂತ ಸಿಚುವೇಶನ್ ಅಲ್ಲಿ ಇಂಥ ಒಂದು ಒಳ್ಳೆ ಸಿನಿಮಾಗೆ ನೀವು ದುಡ್ಡು ಹಾಕಿದ್ದೀರಾ. ಆಬ್ವಿಯಸ್ಲಿ ಔಟ್ಪುಟ್ ನೋಡಿದಾಗ ಗೊತ್ತಾಗುತ್ತೆ ತುಂಬಾ ಅದ್ಭುತವಾಗಿ ಮೂಡ್ ಬಂದಿದೆ. ಈ ಸಿನಿಮಾ ನಿಮ್ಮಿಂದ ಕೋ ಪ್ರೊಡ್ಯೂಸ್ ಮಾಡಿರೋಂಥ ಸಿನಿಮಾ ಬರ್ತಾ ಇದೆ ಅಂದಾಗ ಫ್ರೆಂಡ್ಸ್ ಗ್ರೂಪ್ ಅಲ್ಲಾಗ್ಲಿ ಒಂದು ಅಪ್ರಿಸಿಯೇಷನ್ ಸಿಕ್ಕಿರುತ್ತೆ, ಸೂಪರ್ ಚೆನ್ನಾಗಿ ಮಾಡಿದೀರಾ ಹಿಂಗೆಲ್ಲ ಅಂದಾಗ. ಹಾಗಾಗಿ ಕೇಳ್ತಾ ಇದ್ದೀನಿ, ನೆಕ್ಸ್ಟ್ ಪ್ಲಾನಿಂಗ್ ನಡೀತಾ ಇದೆಯಾ? ಸದ್ಯಕ್ಕೆ ಆ ಥರ ಪ್ಲಾನ್ ಮಾಡಿಲ್ಲ. ಯಾರಾದ್ರೂ ಒಂದು ಅಪ್ರೋಚ್ ಮಾಡಿದ್ರೆ ನೆಕ್ಸ್ಟ್ ನಮ್ದು ಈ ತರ ಕಥೆಗಳಿದೆ? ಇಲ್ಲ ಮೇಡಮ್, ಆ ಥರ ಏನೂ ಮಾಡಿಲ್ಲ ಯಾರು. ಬಟ್ ಮಾಡೋ ಪ್ಲಾನ್ ಅಂತ ಇದೆ ಸರ್, ಯಾಕಂದ್ರೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ನೆಕ್ಸ್ಟ್. ಆ್ಯಕ್ಚುಲಿ ನಾನು ಬೇರೆ ಪ್ರೊಡಕ್ಷನ್ ಹೌಸಲ್ಲಿ ಮಾಡ್ತಿರೋದು, ಅಂದರೆ ಮೊದಲೇ ಮಾತುಕತೆ ಆಗಿತ್ತು ಅದು, ಹಾಗಾಗಿ. ಸರ್ ಅದೇ ಇವಾಗ ಕಾಡು ಮಳೆ ಅನ್ನೋ ಸಿನಿಮಾ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮಗಳಿಗೆ? ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಇದು ನಮ್ಮ ಫಸ್ಟ್ ಫಿಲಮು. ನಾವು ಇಂಡಸ್ಟ್ರಿಗೆ ಬಂದಾಗ ನಾವೇನೋ ಒಂದು ಈ ಒಂದು ಫೀಲ್ಡಲ್ಲಿ ನಾವೇನೋ ಒಂದು ಅಚೀವ್ ಮಾಡಬೇಕು, ನಮ್ಮನ್ನು ನಾವು ಗುರುತಿಸ್ಕೋಬೇಕು ಅನ್ನೋದೆಲ್ಲ ಇರುತ್ತಲ್ಲ. ಅದಕ್ಕೆಲ್ಲ ಮೂಲವಾಗಿ ಯಾವುದೋ ಒಂದು ಫಸ್ಟ್ ಪ್ರಾಜೆಕ್ಟ್ ತುಂಬ ವಿಭಿನ್ನವಾಗಿರಬೇಕು. ಅದನ್ನು ನೋಡಿ ತುಂಬ ಜನ ನಮ್ಮನ್ನು ಗುರುತಿಸ್ಬೇಕು ಅನ್ನೋದ್ರಿಂದ ಅದು ನಮಗೆ ತುಂಬ ವಿಶೇಷವಾಗಿದೆ. ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮೇಡಮ್. ಹೌದು, ಅಂದರೆ ನಾವು ಕರಿಯರನ್ನು ಗ್ರೋತ್ ಅಂತ ಏನು ಹೇಳ್ತೀವಲ್ಲ, ಪ್ರತಿಯೊಂದು ಮೆಟ್ಲು ಅಂತ ಒಂದು ಪ್ರಾಜೆಕ್ಟ್ನ ಅಂದ್ಕೊಂಡ್ರೆ ಇದು ತುಂಬ ದೊಡ್ಡ ಮೆಟ್ಲು. ನಾವು ಇದನ್ನು ಮಿಸ್ ಮಾಡಿದ್ರೆ ಮೇಲೆ ಹತ್ತಕ್ಕಾಗಲ್ಲ. ಸೊ ಈ ಮೆಟ್ಲು ನನಗೆ ತುಂಬ ಎತ್ತರವಾದ ಮೆಟ್ಲೇ, ಖಂಡಿತ. ಸರ್ ನಿಮ್ಗಳಿಗೆ ಎಷ್ಟು ಮುಖ್ಯ? ನಮಗೂ ಆ ಥರನೇ ಇರುತ್ತೆ ಮೇಡಮ್. ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗಲೇಬೇಕಾಗತ್ತೆ. ಯಾಕಂದರೆ ಒಂದೇ ಸರಿ ಯಾರು 6ನೇ ಮೆಟ್ಲು 5ನೇ ಮೆಟ್ಲು ಹತ್ತಕ್ಕಂತೂ ಆಗಲ್ಲ. ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಅದಕ್ಕೆ ಈ ಫಸ್ಟ್ ಹೆಜ್ಜೆ ಇಟ್ಟಿದ್ವಿ. ಈ ನಮ್ಮ ಆಡಿಯನ್ಸ್ ಏನು ಉತ್ತರ ಕೊಡ್ತಾರೋ ಅದ್ರ ಮೇಲೆ ಡಿಫ್ರೆಂಟ್ ಆಗುತ್ತೆ. ಫಸ್ಟ್ ಸ್ಟೇಜ್ ಅಲ್ಲೇ ಖುಷಿ ಇದೆ. ಖುಷಿ ಇದೆ. ಕೇಳ್ದಂಗೆ ನೆಕ್ಸ್ಟ್ ಮೂವಿಗೆ ಪ್ರೊಡ್ಯೂಸ್ ಮಾಡಕ್ ರೆಡಿ ಇದ್ದೀರಾ ಅಂತ ಅಂದಾಗ, ಅಂದ್ರೆ ಈ ಮೂವಿ ಹಿಟ್ ಆಗಿ ಅಥವಾ ನಮ್ಗೊಂದು ಹೆಸರು ಬಂದಾಗ, ನಮ್ಗೆ ಹಾಕಿರೋದು ಬಂದಾಗ ನಮ್ಗೊಂದು ಹೋಪ್ ಬರುತ್ತೆ. ಆಲ್ರೆಡಿ ನಮ್ಗೆ ಹೋಪ್ ಇದೆ. ಟ್ರೈಲರ್ಗೆ ಆಗಲಿ ಆ ಒಂದು ಯೂಟ್ಯೂಬ್ ಅಲ್ಲಿ ನಮ್ಗೆ ಬರ್ತಿರೋ ಕಮೆಂಟ್ಸ್ಗಳೇ ಆಗಲಿ ನೋಡ್ತಾ ಇದ್ದಾಗ ನಮ್ಗೆ ಒಂದು ಒಳಗಡೆ ಹೋಪ್ ಬರ್ತಿದೆ. ಯಾಕೆ ನೆಕ್ಸ್ಟ್ ಮೂವಿ ಮಾಡಬಾರ್ದು, ಅಂದ್ರೆ ಇಂಥ ಟೀಮ್ ಇರಬೇಕಾದ್ರೆ ಯಾಕೆ ಮಾಡಬಾರ್ದು ಅನ್ನೋದು ಈಗಲೇ ನಮಗೆ ಪ್ರಶ್ನೆ ಬರ್ತಾ ಇದೆ. ಈಗಲೇ ನಮ್ಗೊಂದು ಖುಷಿ ಆಗ್ತಿದೆ. ಅಂದ್ರೆ ಅಷ್ಟು ಚೆನ್ನಾಗಿ ಕ್ಯಾಮ್ರಾಮನೇ ಆಗಲಿ, ಡೈರೆಕ್ಟರ್ಸರೇ ಆಗಲಿ ಅಥವಾ ನಮ್ಮ ರೈಟರ್ಸರೇ ಆಗಲಿ ಅಷ್ಟು ಚೆನ್ನಾಗಿ ನಮಗೊಂದು ಬ್ಯಾಕ್ ಬೋನ್ ಆಗಿ ನಮಗೆ ನಿಂತಿದ್ದಾರೆ ಅಂತ ಅಂದಾಗ, ಸೊ ನಾವು ಯಾಕೆ ಮಾಡಬಾರ್ದು ಅನ್ನೋದೇ ಒಂದು ಇದಾಗುತ್ತೆ. ಆಮೇಲೆ ಸ್ಟಾರ್ಟಿಂಗಲ್ಲಿ ಒಂದು ಟೀಸರ್ ಬಿಟ್ವಿ ನಾವು. ಅಂದ್ರೆ ಎಲ್ಲ ಆದಮೇಲೆ ಒಂದು ಸುಮ್ಮನೆ ಹೋಗಿ ಶೂಟಿಂಗ್ ಎಲ್ಲ ಮಾಡ್ಕೊಂಡು ಬಂದು ಒಂದು ಟೀಸರ್ ಬಿಟ್ವಿ. ಆ ಟೀಸರ್ ಬಿಟ್ಟ ಮೇಲೆ ಯಾವ ಲೆವೆಲ್ಲಿಗೆ ಹಿಟ್ಟಾಯಿತು ಅಂದರೆ, ಈ ಹಾಲಿವುಡ್ ಲೆವೆಲಿಗೂ ಸ್ವಲ್ಪ ಹಿಟ್ಟಾಗಿ ಅವರೆಲ್ಲ ರಿವ್ಯೂ ಮಾಡಿದ್ರು. ನಾವೇನು ಯಾರಿಗೂ ಕಾಸು ಕೊಟ್ಟು ಮಾಡಿ ಅಂತ ಆ ಥರ ಇಲ್ಲ. ಜಪಾನಲ್ಲಿ ಒಬ್ಬರು ಯೂಟ್ಯೂಬರ್ಸ್ ಕೂಡ ಅದನ್ನೂ ರಿವ್ಯೂ ಮಾಡಿ ಕಳಿಸಿದ್ರು ನಮಗೆ. ಅದನ್ನ ನೋಡಿ ತುಂಬ ಎಕ್ಸೈಟ್ಮೆಂಟ್ ಆಗ್ಬಿಟ್ವಿ ನಾವು. ಆಮೇಲೆ ನಮ್ಮ ಕನ್ನಡದಲ್ಲಿ ಯೂಟ್ಯೂಬರ್ಸ್ ಇದ್ದಾರಲ್ಲ, ಅವರು ಕೂಡ ಚೆನ್ನಾಗಿದೆ ಇದೇನು ಹೊಸ ಥರ ಜನರಿದೆ, ನಮಗೆ ಇನ್ನೂ ನೀವು ಪಬ್ಲಿಸಿಟಿ ಮಾಡಿಲ್ವಾ ಅಂತ ನಮ್ಮ ಹತ್ರ ಕೇಳ್ತಾಯಿದ್ರು. ನಾವು ಎಲ್ಲದಕ್ಕೂ ಉತ್ತರ ಇವಾಗ ಕೊಡ್ತಾ ಇದ್ದೀವಿ. ಅದಕ್ಕೆ ಸರ್ ಇವಾಗ ಒಂದು ಸಿನಿಮಾ ಅಂದ ತಕ್ಷಣ ಹೇಳಿದ ತಕ್ಷಣ ಆಗಿರಲ್ಲ, ಕೆಲವೊಂದ್ಸತಿ ರೀಶೂಟ್ಗಳು ಮಾಡ್ಬೇಕಾಗತ್ತೆ. ಹೇಗೆ ಇದ್ಲು ಮಾಡಿದ್ರ, ಹೇಗೆ ಮಾಡ್ಬೇಕು ಅನ್ನೋ ಸಿಚುವೇಶನ್ ಬಂದಾಗ ನೀವುಗಳೇನ್ ಯೋಚನೆ ಮಾಡಿದ್ರಿ? ಮತ್ತೆ ಯಾಕೆ ಮಾಡ್ಬೇಕಾ ಅನ್ನೋ ಏನಾದ್ರು ಯೋಚನೆ ಬಂದಿತ್ತಾ ಹೇಗೆ ಡೈರೆಕ್ಟರ್ ಹೇಳಿದಾಗ? ಅವರು ಆಕ್ಚುಲಿ ಹಂಗೆ ಯೋಚನೆ ಮಾಡಿದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ ಖಂಡಿತ. ಅಂದ್ರೆ ರೀಶೂಟ್ ಆಗಿದೆ ಅಂತ? ರೀಶೂಟ್ ಆಗುತ್ತೆ. ಅಂದ್ರೆ ಅದೇನು ಅಪರಾಧ ಅಲ್ಲ.
ಅಂದ್ರೆ ಏನ್ ಗೊತ್ತಾ ಮೇಡಮ್, ಇವರು ಅಲ್ಲ ಅಂದ್ರೆ ಕಾಡು ಒಳಗಡೆ ಅಲ್ವಾ, ಸೊ ಖಂಡಿತ ಆಗುತ್ತೆ. ಅಂದ್ರೆ ನಮ್ ಡೈರೆಕ್ಟರ್ ಹೇಗೆ ಅಂದ್ರೆ ಯಾವ ಇದಕ್ಕೂ ಸಡನ್ಲಿ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ ಅವರು. ಇವಾಗ ಚೆನ್ನಾಗಿ ಬಂದಿಲ್ಲ ಅಂದ್ರೆ ತಿರ್ಗಾ ರೀಶೂಟ್ ಆ ಥರ ಮಾಡ್ಕೊಂಡ್ಬಿಟ್ಟು ಬಂದೇ ಮಾಡಿದ್ದಾರೆ. ಅದಕ್ಕೆ ಇಷ್ಟು ಚೆನ್ನಾಗಿ ಕ್ವಾಲಿಟಿ ಆಫ್ ವರ್ಕ್ನ ಅವರು ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾರೆ. ಕ್ವಾಲಿಟಿ ಈ ಕ್ವಾಲಿಟಿಲೇ ಇರಬೇಕು, ಈ ಸೀನ್ ಇದೇ ತರ ಇರಬೇಕು, ಅದನ್ನ ನಮಗೂ ಕನ್ವಿನ್ಸ್ ಮಾಡ್ತಾರೆ. ಅದು ಅವ್ರು ಕನ್ವಿನ್ಸ್ ಆಗೋದಲ್ದೇ ನಮಗೂ ಕನ್ವಿನ್ಸ್ ಮಾಡ್ತಾರೆ ಅವರು, ಈ ತರ ಬಂದ್ರೆ ನೋಡಿ ಹಿಂಗೆ ಚೆನ್ನಾಗಿರುತ್ತೆ ಅನ್ನೋ ತರ. ಈ ಔಟ್ಪುಟ್ ಅನ್ನ ನೋಡಿ KRG ಅವರು ಡಿಸ್ಟ್ರಿಬ್ಯೂಟ್ ಮಾಡಕ್ ಒಪ್ಕೊಂಡಿದ್ದಾರೆ. ಸೊ ಇದು ಆಕ್ಚುಲಿ ಒಂದ್ ಒಳ್ಳೆ ವಿಷಯ ಅಂತಾನೆ ಹೇಳ್ಬೋದು. ಅವ್ರ ಬಗ್ಗೆ ಏನ್ ಹೇಳ್ತೀರಾ? KRG ಅವ್ರು ನಾವು ಈ ತರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅಂತ ಹೇಳಿದಾಗ ನಮಗೂ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಅಲ್ವಾ, ದೊಡ್ಡ ಸಂಸ್ಥೆ ಜೊತೆಗೆ ನಾವು ಕೈ ಜೋಡಿಸ್ತಾ ಇದೀವಿ ಅಂದ್ರೆ, ಅದು ಫಸ್ಟ್ ಮೂವಿಗೆ ಬರ್ತಾ ಇದೀವಿ ಅಂದ್ರೆ ಅದು ಒಂದು ಒಳ್ಳೆ ಒಂದು ಬಿಗ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ಅಚೀವ್ಮೆಂಟ್ ಅಂತಾನೆ ಅನ್ಬೋದು. ನಾವು ಮೆಟ್ಲು ಇಟ್ಟಾಗ್ಬಿಟ್ಟಿದೆ ಆಲ್ರೆಡಿ ಆಗಿ. ಅಂದ್ರೆ ಏನ್ ಗೊತ್ತಾ, ಈ ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆ ಫಿಲಮ್ ಬಂದ್ರೆ ನಮ್ಮ ಕನ್ನಡ ಆಡಿಯನ್ಸ್ ಯಾವತ್ತೂ ಕೈ ಬಿಡಲ್ಲ ಅಂತ ನಮ್ಗೆ ಗೊತ್ತು. ಅಂತ ಉದಾಹರಣೆ ಇದೆ, ನಿಮಗೆ ಗೊತ್ತಿದೆ. ಕಾಂತಾರನ ಆಗಿರ್ಬೋದು, KGF ಆಗಿರ್ಬೋದು, ಇನ್ನೂ ಒಳ್ಳೊಳ್ಳೆ ಫಿಲಮ್ಗಳಲ್ಲಿ ಬಂದಿದ್ದು ನೋಡಿದ್ದಾರೆ. ಜಂಕ್ಷನ್ಗಳು ಬಂದಿದೆ, ಯಾರೂ ಕೈ ಬಿಟ್ಟಿಲ್ಲ. ಅಂದ್ರೆ ನಮ್ಮದು ಒಂದು ಹೀಗೆ ಇದೆ ಅಂತ ಅನ್ಸು ನಾವು ಹೇಳ್ತಾ ಇದ್ದೀವಿ. ಬಟ್ ಇನ್ಮೇಲೆ ಆಡಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಮೇಡಮ್. ಸರ್ ಟ್ರೈಲರ್ ನೋಡಿದಾಗ VFX ಜಾಸ್ತಿ ಇದೆಯಾ ಅಥವಾ ರಿಯಲ್ ಶಾರ್ಟ್ ಗಳನ್ನೇ ಯೂಸ್ ಮಾಡಿದ್ದೀರಾ, ಹೇಗೆ ಸರ್? ರಿಯಲ್ ಶೂಟೇ ಇದೆ, VFX ಕೂಡ ಇದೆ. ಅಂದ್ರೆ ಅಲ್ಲಿ ನೋಡಬಹುದು. ಹೌದು, ತುಂಬ ಜಾಸ್ತಿ ಏನಿಲ್ಲ, ಬಟ್ ಇದೆ. ಇವಾಗ ಒಂದು ಅಂದ್ರೆ ಡೈರೆಕ್ಟರು DOP ಸ್ವಲ್ಪ ಗಂಡ ಹೆಂಡತಿ ತರ ಇದ್ದಾಗ್ಲೇನೆ ಸೀನ್ ಅಂದ್ರೆ ಶೂಟ್ ಚೆನ್ನಾಗಿ ಬರಕ್ ಸಾಧ್ಯ, ಅಷ್ಟು ಅನ್ಯೋನ್ಯತೆ ಇರ್ಬೇಕು ಅಂತ ಹೇಳ್ತಾರೆ. ನಿಮ್ಮ ಡೈರೆಕ್ಟರ್ ಮಧ್ಯೆ ಹೇಗಿತ್ತು ಸರ್ ಆ ಒಡನಾಟ? ನಾವು ತುಂಬ ವರ್ಷದಿಂದ ಫ್ರೆಂಡ್ಸ್ ಅನ್ನೋದಕ್ಕಿಂತ ಅವ್ರು ನಮ್ಮ ಬ್ರದರ್ ರೀತಿಯೇ ಅವ್ರು ಯಾವತ್ತೂ ನಮ್ಗೆ ಟ್ರೀಟ್ ಮಾಡಿರೋದು, ಅವ್ರು ನಮ್ಮ ಅಣ್ಣ ರೀತಿಯೇ. ಅದರಿಂದ ತುಂಬ ಹತ್ರ. ಆಮೇಲೆ ಅವರು ಏನು ಅನ್ಕೋತಾರೆ ಅದು ನನಗೆ ಹೇಳಿದ ತಕ್ಷಣ ಅದು ನನಗೆ ಅರ್ಥ ಆಗುತ್ತೆ, ಅವ್ರು ಈ ರೀತಿ ಕೇಳ್ತಾ ಇರ್ಬೋದು ಅಂತ. ಬಟ್ ಅದನ್ನು ನಾನು ಅವ್ರಿಗೆ ತೋರಿಸ್ದಾಗ ಅವ್ರು ಕಂಪ್ಲೀಟ್ಲಿ ಒಪ್ಕೋತಾರೆ ಅದನ್ನ, ಇಲ್ಲ ನಾನು ಅಂದ್ಕೊಂಡಂಗೆ ತೆಗ್ದಿದ್ಯಾ ಅಂತ. ಅದು ನನಗೆ ಖುಷಿ ಇದೆ. ಸೂಪರ್ ಸರ್. ಅದೇ ಇವಾಗ ಏನು ಇಷ್ಟು ಕಷ್ಟಪಟ್ಟು ಇಷ್ಟು ದಿನಗಳ ಕಾಲ ಮಾಡಿರುವಂತ ಕಾಡು ಮಳೆ ಸಿನಿಮಾ ಇದೆ Jan 31st ರಿಲೀಸ್ ಆಗ್ತಾ ಇದೆ. ಸೊ ಆಡಿಯನ್ಸ್ಗೆ ಏನ್ ಹೇಳ್ತೀರಾ? ಆಡಿಯನ್ಸ್ ಹತ್ರ ಕೇಳ್ಕೊಳ್ಳೋದು ಅದೇನೆ, 31ನೇ ತಾರೀಕು ಇದೆ ಜನವರಿ ಚಿತ್ರ ರಿಲೀಸ್ ಆಗ್ತಾ ಇದೆ. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂಥ ಸಿನಿಮಾ. ದಯವಿಟ್ಟು ಅಂದರೆ OTTಗೆ ಬರುತ್ತೆ, ಆಮೇಲೆ TV ಬರುತ್ತೆ ಅಂತ ಕಾಯೋದಕ್ಕಿಂತ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ನೀವು ಎಂಜಾಯ್ ಮಾಡಬೇಕು ಅಂದರೆ ದಯವಿಟ್ಟು ಥಿಯೇಟ್ರ್ಗಳಿಗೆ ಬಂದು ಸಿನಿಮಾ ನೋಡಿ ನಮ್ಮನ್ನು ಬೆಂಬಲಿಸಿ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಆದರೆ ಇನ್ನೊಂದು ಏನಂದರೆ, ಇಂಥ ಪಿಕ್ಚರ್ಗಳಲ್ಲ, ನೀವು ಮೊಬೈಲಲ್ಲಿ ನೋಡಿದ್ರೆ ನಿಮಗೆ ಆ ಎಂಟರ್ಟೈನ್ಮೆಂಟ್ ಸಿಗಲ್ಲ. ಅವ್ರ ಪ್ಯಾಕೇಜಿಗೆ ಬಂದು ನೋಡಬೇಕು, ಅವಾಗಲೇ ಅದೊಂದು ಎಂಟರ್ಟೈನ್ಮೆಂಟ್ ಸಿಗೋದು. ಖುಷಿಯಾಗಿರುತ್ತೆ. ನೀವು ಹೊರಗಡೆ ಹೋಗೋರಂತೂ ಬ್ರೈನ್ ಸ್ಕ್ಯಾನ್ ಆಗಿ ಹೋಗಿರ್ತಾರೆ ಅಂತ ಒಂದು. ಅದೇ ನಂಗೆ ಆಕ್ಚುಲಿ ನಾನು ನೋಡಿ DOP ಸರ್ ನೋಡ್ಬಿಟ್ಟೆ, ನಾನು ಇನ್ನು ಇದರಿಂದ ಬಂದಿಲ್ವೇನೋ, ಇವ್ರು ಇನ್ನೂ ಅಲ್ಲೇ ಶೂಟ್ ಅಲ್ಲೇ ಇದಾರೇನೋ ಅಂತ ಅನ್ಕೊಂಡೆ. ಆಮೇಲೆ ಗೊತ್ತಾಯ್ತು ಅವ್ರಿಗೆ ಹಸುವಾಗಿದೆ ಪಾಪ. ಅದೇ ನಾವು ಹೇಳೋದು ಅಷ್ಟೇ ಮಾಡಿ. ಸ್ಕ್ರೀನ್ ಅಲ್ಲಿ ನೀವು ಒಂದು ಫಾರೆಸ್ಟ್ ನ ನೋಡಿದಾಗ ಇರೋ ಕಣ್ಣಿಗೆ ಅದು ಹಬ್ಬ ತರ ಇರುತ್ತೆ ಅಂತ ಹೇಳ್ಬಲ್ಲೆ. ಬಟ್ ಎಲ್ಲರೂ ನಿಮ್ಮ ಆಡಿಯನ್ಸಿನ ಏನು ಹೇಳೋದಂದ್ರೆ ಟಾಕೀಸಿಗೆ ಬಂದು ನೋಡ್ರಿ ಅಂತ ಹೇಳ್ತಾ ಇದ್ದೀವಿ. ಹಾಗೆ ಹೊಸಬ್ರ ಸಿನಿಮಾ ಹೇಗೆ ನೋಡೋದು, ಹೊಸ ಮುಖಗಳು ಅಂತ ಒಂದು ಪ್ರಶ್ನೆ ಬಂದಾಗ ಒಂದ್ಸರಿ ನೋಡಿ ಅದು ಯಾವ ರೀತಿ ಇದೆ ಅಂತ ಬೆಂಬಲಿಸಿದ್ರೆ ಆ ಪ್ರತಿಭೆ ಇನ್ನೂ ಮುಂದೆ ತೋರಿಸ್ಬೇಕಾದಂಥ ವಿಚಾರಗಳು ತುಂಬ ಇರುತ್ತೆ. ಅದನ್ನ ಬೆಳೆಸೋದು ನಿಮ್ಮ ಕಲೆ ಇರುತ್ತೆ. ಸೊ ಎಲ್ಲರೂ Jan 31st ರಿಲೀಸ್ ಆಗ್ತಿದೆ, ಎಲ್ಲರೂ ಥಿಯೇಟರಿಗೆ ಬಂದು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಖುಷಿ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಸಿನಿಮಾ ರಿಲೀಸ್ ಆಗ್ತಿದೆ, ಸಿನಿಮಾಗೆ ಮತ್ತೆ ನಿಮ್ಗೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.